ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಸ್ತುತ ಅವಧಿಯಲ್ಲಿ ಭಾರತದಲ್ಲಿ ಉದಯವಾಗಿರ್ತಕ್ಕಂಥ ಹೊಸ ಧರ್ಮಗಳು ಅಂತೇಳಿ, ಆ ಹೊಸ ಧರ್ಮಗಳಲ್ಲಿ ಆರಂಭದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಜೈನ ಧರ್ಮ ಅಂಥೇಳಿ. ಜೈನ ಧರ್ಮ, ಈ ಧರ್ಮ ಭಾರತದ ಒಂದು ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಧರ್ಮದಲ್ಲಿ ಸುಮಾರು 24 ತೀರ್ಥಂಕರರು ಈ ಧರ್ಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅನುಗುಣವಾಗಿ, ಪಂಚಶೀಲ ತತ್ವಗಳನ್ನು ಅನುಗುಣವಾಗಿ, ತ್ರಿರತ್ನಗಳ ಅನುಗುಣವಾಗಿ ಸತ್ಯ, ಅಹಿಂಸೆ, ಅಪರಿಗ್ರಹ ಅಂಥೇಳಿ, ಆಸ್ತೆಯ ಅಂಥೇಳಿ, ಬ್ರಹ್ಮಚರ್ಯ ಅಂಥೇಳಿ ಹಲವಾರು ತತ್ವಗಳನ್ನು ಹೇಳ್ತಾ ಆರಂಭದಲ್ಲಿ 6ನೇ ಶತಮಾನ ಕಾಲಾವಧಿಯಲ್ಲಿ ಭರತ ಭೂಮಿಯಲ್ಲಿ ಹಿಂದೂ ಧರ್ಮವನ್ನು ಜನ ಬೇಸತ್ತು, ಅಲ್ಲಿರ್ತಕ್ಕಂಥ ವೆಚ್ಚದಾಯಕ ಕಠಿಣವಾಗಿರ್ತಕ್ಕಂಥ ಆಚರಣೆಗಳನ್ನು ಕಡೆಗಣಿಸಿ ಈ ಧರ್ಮಕ್ಕೆ ಅವ್ರು ಏನಪ್ಪ ಅಂತಂದರೆ ಪಾದಾರ್ಪಣೆ ಮಾಡಿ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮೋಕ್ಷವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಕೂಡ ಅಷ್ಟೇ ಸಹಜವಾಗಿದೆ. ಹಾಗಾಗಿ ಜೈನ ಧರ್ಮದಲ್ಲಿ 24 ತೀರ್ಥಂಕರರು. ಅದರ ಇತಿಹಾಸದಲ್ಲಿ ಕಂಡುಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ 3. ಒಬ್ಬ ಋಷಭನಾಥ ಅಂಥೇಳಿ, ಇನ್ನೋರ್ವ ಪಾರ್ಶ್ವನಾಥ ಅಂಥೇಳಿ, ಇನ್ನೋರ್ವ 24ನೇ ತೀರ್ಥಂಕರನಾಗಿರ್ತಕ್ಕಂಥ ಮಹಾವೀರ ವರ್ಧಮಾನ ಅಂಥೇಳಿ ಈ 3. ಹಾಗಾಗಿ let us today now are discussing the important the religion of the India like a Jainism. Who was the founder? Who was the creating for the contribution and sacrifice for the as a society of the India, as society of the religious Indians ಅಂತ. ಹೌದಾ? ಓಕೆ. ಇಲ್ಲಿ ಜೈನ ಧರ್ಮ ಭಾರತೀಯ ಹಿಂದೂ ಧರ್ಮಗಳಲ್ಲಿ ಪುರಾತನವಾಗಿರ್ತಕ್ಕಂಥದ್ದು. ಸುಮಾರು 24 ತೀರ್ಥಂಕರಿದ್ದರೂ ಕೂಡ ಈ ಜೈನ ಧರ್ಮದಲ್ಲಿ ಮೂಲತಃವಾಗಿ ಏನಪ್ಪಾ ಅಂತಂದ್ರೆ ಏನು ಋಷಭನಾಥ ಅಂತ ಹೇಳಿ ನೆನಪಿಟ್ಕೋರಿ. ಹಿ ವಾಸ್ ಅ ಫೌಂಡರ್ ಆಫ್ ದಿ ಜೈನಿಸಮ್. ಯಾರು? ಋಷಭನಾಥ ಅಂತ ಹೇಳಿ. ಇನ್ನು ಜೈನ ಧರ್ಮದ 23ನೇ ತೀರ್ಥಂಕರನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಪಾರ್ಶ್ವನಾಥ. 24ನೇ ತೀರ್ಥಂಕರ ಯಾರಪ್ಪ ಅಂತಂದ್ರೆ ಮಹಾವೀರ ಅಂತ ಹೇಳಿ ನೆನಪಿಟ್ಟುಕೋ. ಈ 3 ಬಗ್ಗೆ ನಿಮಗೆ ಏನಪ್ಪ ಅಂತಂದ್ರೆ ದ ಸಿಂಗ್ಯುಲರ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಸಾಧ್ಯತೆಗಳದಾವ. ನಾವು ದೇ ಆರ್ ಆಸ್ಕಿಂಗ್ ಟು ದ ಸಿಂಗ್ಯುಲರ್ ಮಾರ್ಕ್ಸ್ ಆಫ್ ದಿ ಯುವರ್ ಎಕ್ಸಾಮಿನೇಷನ್. ಹೂ ವಾಸ್ ದಿ ಫೌಂಡರ್ ಆಫ್ ದಿ ಜೈನಿಸಮ್ ಅಂತ ಕೇಳ್ಬೋದು. ಹೂ ವಾಸ್ ದಿ 23 ತೀರ್ಥಂಕರ ಆನ್ ದಿ ಜೈನಿಸಮ್ ಅಂತ ಕೇಳ್ಬೋದು. ಆ್ಯಂಡ್ ಹೂ ವಾಸ್ ದಿ 24 ತೀರ್ಥಂಕರ ಆಫ್ ದಿ ಜೈನಿಸಮ್ ಅಂತ ಕೇಳ್ಬೋದು. ಈ 3 ಬಗ್ಗೆ ನಿಮಗೆ ಏನಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳಿಗೆ ಕೇಳಲಿಕ್ಕೆ ಸಾಧ್ಯತೆಗಳದಾವ. ಅದರ ಬಗ್ಗೆ ತಮ್ಮ ಗಮನ ಇರಲಿ. ಒಂದು, ಋಷಭನಾಥ ಜೈನ ಧರ್ಮದ ಸ್ಥಾಪಕನಾದರೆ, ಪಾರ್ಶ್ವನಾಥ 23ನೇ ತೀರ್ಥಂಕರ, ಮಹಾವೀರ 24ನೇ ತೀರ್ಥಂಕರ. ಈ 3 ಬಗ್ಗೆ ತಾವು ನೆನಪಿಡಬೇಕು. ಈ 3ರಲ್ಲೇ ನಮ್ಗೆ ವಿಶೇಷವಾಗಿ ಧರ್ಮದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ತ್ಯಾಗ ಮನೋಭಾವನೆ ಅನುಗುಣವಾಗಿ ತನ್ನ ಕ್ಷತ್ರಿಯ ವಂಶವನ್ನೇ ಕಡೆಗಣಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ಈ ಧರ್ಮದ ಬೆಳವಣಿಗೆಗಾಗಿ, ಈ ಧರ್ಮಕ್ಕೋಸ್ಕರವಾಗಿ ಜನರಲ್ಲಿ ಒಂದು ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ತಕ್ಕಂಥ ಅಹಿಂಸೆ ಮತ್ತು ಸತ್ಯದ ತತ್ವಗಳ ಅನುಗುಣವಾಗಿ ಜಗತ್ತಿಗೆ ಮಹಾನ ತತ್ವಜ್ಞಾನಿ ಹೊರಹೊಮ್ಮತಕ್ಕಂಥ ಮಹಾನ ಏನಪ್ಪ ಅಂತಂದರೆ ಒಬ್ಬ ಅಹಿಂಸಾವಾದಿ ಹೊರಹೊಮ್ಮತಕ್ಕಂಥ ಮಹಾವೀರನ ಬಗ್ಗೆ ನಾವೆಲ್ಲ ಅಧ್ಯಯಿಸುವ. ಹೌದಾ? ಓಕೆ. ಇಲ್ಲಿ ಈ ಧರ್ಮದ ಪ್ರಮುಖವಾಗಿರ್ತಕ್ಕಂಥ ತತ್ವಗಳು ಅಂತ ಹೇಳಿ ನಿಮ್ಗೆ ಕೇಳ್ತಾರೆ 2 ಅಂಕದಲ್ಲಿ. ದೇ ಆರ್ ಆಸ್ಕಿಂಗ್ ದ 2 ಮಾರ್ಕ್ಸ್ ಕ್ವಶನ್. ಮೆನ್ಷನ್ ದಿ 2 ಇಂಪಾರ್ಟೆಂಟ್ ದ ಫಿಲಾಸಫಿ ಆಫ್ ದಿ ಜೈನಿಸಮ್ ಅಂತ ಹೇಳಿ. ಜೈನ ಧರ್ಮದ 2 ತತ್ವಗಳನ್ನು ಹೆಸರಿಸಿರಿ ಅಂತ ಹೇಳಿ. ಒಂದು, ದ ನಾನ್ ವೈಲೆನ್ಸ್, ದ ಟ್ರುತ್, ಅಹಿಂಸೆ, ಸತ್ಯ. ಇವೆರಡನ್ನು ನೀವು ಮೆನ್ಷನ್ ಮಾಡ್ರಿ ಸರ್. ಇನ್ನು ಆಸ್ತೆಯ, ಕಳ್ಳತನ ಮಾಡದಿರುವುದು. ಆಮೇಲೆ ಅಪರಿಗ್ರಹ ಅಂಥೇಳಿ, ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಏನಪ್ಪ ಅಂತಂದ್ರೆ ಆಸ್ತಿಯನ್ನು ಮಾಡಕೂಡದು ಅಂತೇಳಿ. ದೇವರು ಎಷ್ಟು ಕೊಟ್ಟನಲ್ಲ ಅಷ್ಟು ಇದು ನಮಗಾಗಿನೇ ಅಂತ ಹೇಳಿ ಅಧಿಕವಾಗಿ ನಾವು ಶ್ರಮ ವಹಿಸುವ ಜೊತೆಗೇನೆ, ಅಧಿಕವಾಗಿ ನಾವು ಕ್ರೋಢೀಕರಣ ಮಾಡುವ ಜೊತೆಗೇನೆ ಅದು ನಮಗೇನಪ್ಪ ಸಂಪೂರ್ಣವಾಗಿ ನಮ್ಮ ಕೊನೆ ತನಕ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅಹಿಂಸೆ, ಸತ್ಯ, ಆಸ್ತೆಯ, ಅಪರಿಗ್ರಹ ಇಟ್ ದ 4 ಇಂಪಾರ್ಟೆಂಟ್ ದ ಫಿಲಾಸಫಿ ಆಫ್ ದಿ ಜೈನಿಸಮ್. ಜೈನ ಧರ್ಮದ ಈ 4 ತತ್ವಗಳು. ಹೌದಾ? ಹಾಗೆ ಲೆಟೆಸ್ಟ್ ಟುಡೇ ನಾವು ಆರ್ ದ ನೋಯಿಂಗ್ ಹೂ ವಾಸ್ ದಿ Mahavira, and it is the original name of the Vardhamana.
ಮಹಾವೀರನ ಮೂಲ ಹೆಸರು, ಮಹಾವೀರನ ಆರಂಭಿಕ ಹೆಸರು, ಅವನ ಕಾಲ ಅವಧಿ, ಅವನ ಆರಂಭದ ಜೀವನ ಬಗ್ಗೆ ನಾವು ನಿರ್ಧರಿಸೋಣ. ಹೌದಾ? ಇಲ್ಲಿ ಮಹಾವೀರ ನೆನ್ಪಿಟ್ಕೋರಿ, ಶಾಲಿವಾನ ಶಕೆ ಕ್ರಿಸ್ತ ಪೂರ್ವ ಅಂತ, ಅದು 599ರಿಂದ ಕ್ರಿಸ್ತಪೂರ್ವ 527ರವರೆಗೆ ಇವನ ಅವಧಿ. ಇಟ್ಸ್ ಅ ಪೀರಿಯಡ್ ಆಫ್ ದಿ ಮಹಾವೀರ ಇನ್ ದಿ ಹಿಸ್ಟೋರಿಕಲ್. ಇತಿಹಾಸದಲ್ಲಿ ಇವನ ಬಗ್ಗೆ ಗೊತ್ತಾಗುತ್ತೆ. ಮಹಾವೀರನ ಮೊದಲ ಹೆಸರು ಏನಪ್ಪಾ ಅಂತಂದ್ರೆ ವರ್ಧಮಾನ. ವರ್ಧಮಾನ ಇಸ್ ಒರಿಜಿನಲ್ ನೇಮ್ ಆಫ್ ದಿ ಮಹಾವೀರ. ಇವನು ಕ್ಷತ್ರಿಯ ವಂಶಸ್ಥನಾಗಿರ್ತಕ್ಕಂಥ ಸಿದ್ಧಾರ್ಥ ಮತ್ತು ತ್ರಿಸಲಾದೇವಿಯರ ವರಪುತ್ರನಾಗಿ ವೈಶಾಲಿ ಗ್ರಾಮದ ಒಂದು ಚಿಕ್ಕ ಪ್ರದೇಶ, ಅದು ಯಾವುದಪ್ಪ ಅಂದ್ರೆ ಕುಂದ ಗ್ರಾಮ ಅಂತೇಳಿ, ಕ್ರಿಸ್ತಪೂರ್ವ 599ರ ಕಾಲ ಅವಧಿಯಲ್ಲಿ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯರ ವರಪುತ್ರನಾಗಿ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಮಹಾವೀರ ವರ್ಧಮಾನ ಜನಿಸಿದ ಅಂತ ಹೇಳ್ತೀವಿ. ಇಂತಹ ಜನನದಲ್ಲಿ ಒಂದು ಕ್ಷತ್ರಿಯ ಮುಖ್ಯಸ್ಥನಾಗಿರ್ತಕ್ಕಂಥ ಆ ತಂದೆ ಮಹಾನ ಏನಪ್ಪಾ ಅಂತಂದ್ರೆ ಒಂದು ಶೌರ್ಯಪ್ರತೀಕವಾಗಿರ್ತಕ್ಕಂಥ ಅರಸೊತ್ತಿಗೆನ ನೀಗಿಸ್ಕೊಂಡು ಬಂದಿದ್ದ. ತನ್ನ ಮಗನಿಗೆ ಏನಪ್ಪ ಅಂದ್ರೆ ಯಾರೂ ತಂದೆ ತಾಯಿಗಳು ಬಯಸೋದಿಲ್ಲ, ತನ್ನ ಮಗ ಏನಪ್ಪ ಅಂದ್ರೆ ಸನ್ಯಾಸಿ ಆಗಬೇಕು ಅಂತೇಳಿ. ನನ್ನ ತರುವಾಯದಲ್ಲಿ ನನ್ನದೇ ಆಗಿರ್ತಕ್ಕಂಥ ಈ ರಾಜ್ಯ ಪ್ರಭುತ್ವವನ್ನು, ಈ ಕ್ಷತ್ರಿಯ ವಂಶಸ್ಥದ ಒಂದು ಏನಪ್ಪ ಅಂತಂದ್ರೆ ನಾಯಕತ್ವನ ವಹಿಸಿಕೊಂಡು ಒಂದು ಸುಧಾರಣೆಗೆ ಒಳಗಾಗಲಿ ಅಂಥೇಳಿ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ. ಹೌದಾ? ಹಾಗಾಗಿ ಇವರು ಕೂಡ ತನ್ನ ತಂದೆ ಸಿದ್ಧಾರ್ಥನಾಗಿರ್ತಕ್ಕಂಥವನು ತನ್ನ ಮಗ ಏನಪ್ಪ ಅಂತಂದ್ರೆ ಒಬ್ಬ ಮಹಾನ ಯೋಧ ಆಗಬೇಕು, ಒಬ್ಬ ಮಹಾನ ಏನಪ್ಪ ಅಂದ್ರೆ ನಮ್ಮ ಪಂಗಡದ ಮುಖ್ಯಸ್ಥನಾಗಿ ತನ್ನ ಬೆಳವಣಿಗೆಯನ್ನು ಕಾಣಬೇಕು ಅಂತ ಆಶೆ ಇರುತ್ತೆ. ಹಾಗಾಗಿ ಇವನ ಮಗನಾಗಿರ್ತಕ್ಕಂಥ ಮಹಾವೀರ ತಂದೆ ಮಗ ದೊಡ್ಡವ ಆದ ತಕ್ಷಣದಲ್ಲಿ ತನ್ನ 18ನೇ ವಯಸ್ಸಿಗೆ ಅವನಿಗೆ ಏನಪ್ಪ ಅಂದ್ರೆ ಯಶೋದೆ ಎಂಬ ಕನ್ಯೆಯೊಂದಿಗೆ ವಿವಾಹನ ಮಾಡಿಕೊಟ್ರು. ಈ ಯಶೋದೆ ಮತ್ತು ಮಹಾವೀರರ ಒಂದು ಸಾಂಬಂಧಿಕ ರೂಪದಲ್ಲಿ ಇವರಿಗೆ ಪ್ರಿಯದರ್ಶಿನಿ ಅಥವಾ ಅನೋಜ್ಯ ಎಂತಕ್ಕಂಥ ಒಬ್ಬಳ ಮಗಳು. ನೆನ್ಪಿಟ್ಬೋದು. ಇಲ್ಲಿ ಕೂಡ ನಿಮಗೆ ಏನಪ್ಪಾ ಅಂದ್ರೆ 2 ಅಂಕದ ಪ್ರಶ್ನೆಗಳನ್ನು ಕಾಣ್ತಾರೆ. ಮಹಾವೀರ ಎಲ್ಲಿ ಮತ್ತು ಯಾವಾಗ ಜನಿಸಿದ ಅಂತ ಕೇಳಬಹುದು. ಇಲ್ಲ ಅಂದ್ರೆ ಮಹಾವೀರನ ತಂದೆ ತಾಯಿಗಳನ್ನು ಹೆಸರಿಸ್ರಿ ಅಂತ ಕೂಡ ಕೇಳಬಹುದು. ಇಲ್ಲ ಅಂದ್ರೆ ಮಹಾವೀರನ ಏನಪ್ಪಾ ಅಂತಂದ್ರೆ ಮಗಳಾಗಿರುವವಳು ಯಾರು ಅಂತ ಕೂಡ ಕೇಳ್ಬೋದು. ಈ ಸುಮಾರು 4-5 ಪ್ರಶ್ನೆಗಳು ಇಲ್ಲಿ ಬರಕ್ಕೆ ಸಾಧ್ಯತೆ. ಹೌದಾ? ಹಾಗಾಗಿ ತನ್ನ 18ನೇ ವಯಸ್ಸಿಗೆ ಯಶೋದೆ ಎಂಬ ಕನ್ಯೆಯೊಂದಿಗೆ ವಿವಾಹನ ಮಾಡಿಕೊಂಡು ಸುಮಾರು ಪ್ರಿಯದರ್ಶಿನಿ ಅಂತಕ್ಕಂಥ ಮಗಳಿಗೆ ಜನ್ಮವನ್ನು ನೀಡಿದರು. ಈ ಸಾಂಸಾರಿಕ ಜೀವನ ಅವನಿಗೆ ಬಹಳ ಏನಪ್ಪಾ ಅಂತಂದ್ರೆ ಒಂದು ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆ ಎದುರಾಯಿತು. ಹೌದಾ? ಆ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ತನ್ನದೇ ಆಗಿರ್ತಕ್ಕಂತಹ ಒಂದು ಆಳ್ವಿಕೆಯನ್ನು, ತನ್ನ ವ್ಯಕ್ತಿಗತ ಜೀವನವನ್ನು ತೊರೆದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ಸುಮಾರು 13 ವರ್ಷಗಳ ಕಾಲ, ಅಟ್ ದ ಪೀರಿಯಡ್ ಆಫ್ ದಿ 13 ಇಯರ್ಸ್, 13 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ದೇಹ ದಂಡನೆಗಳನ್ನು ಒಳಪಡಿಸಿ ತನ್ನ ಪ್ರಾಪಂಚಿಕ ಸುಖಭೋಗಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಸನ್ಯಾಸಿ ಜೀವನದೊಂದಿಗೇನೆ ಅವನೇನು ಮಾಡಿದಪ್ಪ ಅಂತಂದ್ರೆ ಹಲವಾರು ಪ್ರದೇಶಗಳಿಗೆ ಸಂಚಾರ ಮಾಡಿ ಒಂದು ಸತ್ಯಕ್ಕೆ, ಅಹಿಂಸಾವಾದಕ್ಕೆ, ಆಸ್ಥೆಗೆ, ಅಪರಿಗ್ರಹದ ತತ್ವಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬನಲ್ಲಿ ಅವರ ಆಡು ಭಾಷೆ ರೂಪದಲ್ಲಿ, ಬಿಕಾಸ್ ಆಫ್ ಆ ಕಾಲಾವಧಿಯಲ್ಲಿ ಏನಪ್ಪ ಅಂತಂದರೆ ಪಾಲಿ ಅನ್ನುವುದು ಅಲ್ಲಿ ಜನರ ಆಡು ಭಾಷೆಯಾಗಿತ್ತು. ಆ ಪಾಲಿ ಭಾಷೆಯ ಮೂಲಕವಾಗಿ ಜನರಿಗೆ ತಿಳಿಯುವ ಹಾಗೆ ತನ್ನ ಬೋಧನೆಗಳನ್ನು, ತನ್ನ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡ್ತಾ ಸುಮಾರು 13 ವರ್ಷಗಳವರೆಗೆ ಅವನು ಏನು ಮಾಡಿದಪ್ಪ ಅಂತಂದರೆ ತಪಸ್ಸನ್ನು ಆಚರಿಸಿ ದೇಹ ದಂಡನೆ ಒಳಪಡಿಸಿದ. ದೇಹ ದಂಡನೆ ಒಳಪಡಿಸಿದ ತರುವಾಯದ ಅವನಿಗೆ ಏನಪ್ಪ ಅಂತಂದರೆ ದ್ರಂಬಿಕಾ ಅಂತ ಹೇಳಿ, ಇದು ಕೂಡ ಏನಪ್ಪ ಅಂತಂದರೆ ವೈಶಾಖ 10ನೇ ದಿನಾಂಕದಲ್ಲಿ ಬಿಹಾರದ ಆದಿಭಾಗ, ವೈಶಾಖದ ದಿನದ ಹತ್ತಿರದ ಬಿಹಾರದಲ್ಲಿ ದ್ರಂಬಿಕಾ ಅಂತಕ್ಕಂಥ ಪ್ರದೇಶದಲ್ಲಿ ಇವನಿಗೆ ಜ್ಞಾನೋದಯವಾಯಿತು. ಇದನ್ನು ನೆನಪಿಟ್ಟಬಹುದು. ಇಟ್ ಇಸ್ ಅ ಇಂಪಾರ್ಟೆಂಟ್ ದ ಪಾರ್ಟ್ ಆಫ್ ದ ಸಿಂಗ್ಯುಲರ್ ಕ್ವಶನ್. ಇಲ್ಲಿ ನಿಮಗೂ ಏನಪ್ಪ 1 ಅಂಕದ ಪ್ರಶ್ನೆಗಳನ್ನ ಕೇಳಿ ಸಾಧ್ಯತೆಗಳು. ಮಹಾವೀರನಿಗೆ ಜ್ಞಾನೋದಯ ಎಲ್ಲಿ ಆಯಿತು ಅಂತ ಹೇಳಿ. ಹೌದಾ? ಅದು ಏನಪ್ಪ ಅಂತಂದ್ರೆ ಬಿಹಾರದ ಆದಿಭಾಗವಾಗಿರ್ತಕ್ಕಂಥ ದ್ರಂಬಿಕಾದಲ್ಲಿ ಜ್ಞಾನೋದಯವಾಯಿತು. ಮಹಾವೀರ ಜ್ಞಾನೋದಯ ಪಡೆದ ತರುವಾಯದಲ್ಲಿ ಅವನೊಬ್ಬ ಏನಪ್ಪ ಅಂತಂದ್ರೆ ಕೈವಲ್ಯ ಜ್ಞಾನಿಯಾದ, ಅಧ್ಯಾತ್ಮದ ಜ್ಞಾನವನ್ನು ಪಡೆದು ಮಾನವನಿಗೆ ಮೋಕ್ಷಕ್ಕೆ ಏನು ಮಾಡಬೇಕು, ಮಾನವನ ಜೀವನದ ಅನುಕರಣೆ ಮೂಲಕವಾಗಿ ದೈವತ್ವಕ್ಕೆ ಶರಣಾಗಬೇಕಾದ್ರೆ ಮನುಷ್ಯ ಏನನ್ನು ಅನುಸರಿಸಿದರೆ ಅವನ ಮೋಕ್ಷವನ್ನು ಸರಳವಾಗಿ ಹೊಂದಲಿಕ್ಕೆ ಸಾಧ್ಯ ಅನ್ನೋದನ್ನು ಅವನು ಕಲೀಲಿಕ್ಕೆ ಮುಂದೆ ಮಾಡಿದ. ಹಾಗಾಗಿ ದ್ರಂಬಿಕಾದಲ್ಲಿ ಜ್ಞಾನವನ್ನು ಪಡೆದಿರ್ತಕ್ಕಂಥ ಮಹಾವೀರ
ಕೈವಲ್ಯ ಜ್ಞಾನಿಯಾದ. ಕೇವಲಿನ ಅಂತ ಜೈನ ಧರ್ಮದಲ್ಲಿ ಕೇವಲಿನ ಮತ್ತು ಜೀನ ಅಂತ. ಜೀನ ಇಟ್ ಮೀನ್ಸ್ ಏನಪ್ಪ ಅಂದ್ರೆ ಜಿಪುನ ಅಲ್ಲ. ಅವನೇನಪ್ಪ ಅಂತಂದ್ರೆ ಎಲ್ಲ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಗೆದ್ದವನು. ಆ ಪಂಚೇಂದ್ರಿಯಗಳು ಯಾವಪ್ಪ ಅಂದ್ರೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತೇಳಿ ಎಲ್ಲ ಏನಪ್ಪ ಅಂತಂದ್ರೆ ಇಂದ್ರಿಯಗಳನ್ನು ಗೆದ್ದಂತಹ ವ್ಯಕ್ತಿಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಜೀನ, ಕೈವಲ್ಯ ಜ್ಞಾನಿ, ಕೇವಲಿನ ಅಂತ ಹೇಳಿ ಅಲ್ಲಿ ಜೈನ ಧರ್ಮದಲ್ಲಿ ಕರಿತಾ ಇದ್ದಾರೆ. ಇಂಥ ಮಹಾನವಾದಿಯಾಗಿರ್ತಕ್ಕಂಥ ಮಹಾವೀರ ಜೀನನಾಗಿ ಹೊರಹೊಮ್ಮಿದ. ಸುಮಾರು 30 ವರ್ಷಗಳ ಕಾಲಾವಧಿಯಲ್ಲಿ ಆ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮಾಡ್ತಾ 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 ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡಿದ. ಕಾಶಿ ಅಂಥೇಳಿ, ವಿದೇಹ ಅಂಥೇಳಿ, ಆಮೇಲೆ ಕೋಶಲ ಅಂಥೇಳಿ, ಮಗಧ ಅಂಥೇಳಿ, ಅಂಗ ಅಂತಕ್ಕಂಥ ಸುಮಾರು 4-5 ಪ್ರದೇಶಗಳಿಗೆ ಸುಮಾರು 30 ವರ್ಷಗಳವರೆಗೆ ಆ ಧರ್ಮವನ್ನು ಪ್ರಸಾರ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬರಿಗೆ ಅವರ ಆಡು ಭಾಷೆಯಲ್ಲಿ ಅವರ ಮೋಕ್ಷವನ್ನು ಪಡೆತಕ್ಕಂಥ ಮಾರ್ಗವನ್ನು ತಿಳಿಸ್ತಾ ಏನಪ್ಪ ಅಂದರೆ ಆತನ ಪ್ರಯಾಣ ಮಾಡಿದ. ಹೀಗಾಗಿ ಭರತ ಭೂಮಿಯಲ್ಲಿ ಆ ಧರ್ಮ ನಿಜವಾಗಿ ಇವತ್ತು ಉಳಿಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಮಹಾವೀರನ ತತ್ವ ಸಿದ್ಧಾಂತಗಳು, ಅವನ ಪಂಚತತ್ವಗಳು, ತ್ರಿರತ್ನಗಳು ಇವತ್ತಿಗೆ ಆ ಧರ್ಮದಲ್ಲಿ ಒಂದು ಪಾವಿತ್ರ್ಯವನ್ನು ಪಡೆಯುವ ಜೊತೆಗೇನೆ ಸರಳ ಜೀವನ ಜೊತೆಗೆ ಸತ್ಯವನ್ನು ಹೇಳ್ತಕ್ಕಂಥ ಜೀವನ ಮಟ್ಟವನ್ನು ಮನುಷ್ಯರ ಅಳವಡಿಕೆ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಕೂಡ ಮಹಾವೀರ ಗ್ರಹಿಸಿದ ಅಂತ ಹೇಳಿದ್ರು. ಹಾಗಾಗಿ ಇವೆಲ್ಲ ಕಡೆ ಸಂಚಾರ ಮಾಡಿಕೊಂಡು ಅಟ್ ದ ಏಜ್ ಆಫ್ ದ 72 ತನ್ನ 72ನೇ ವಯಸ್ಸಿಗೆ ಇವನು ಬಿಹಾರದ ಪಾವಾ ಎಂಬಲ್ಲಿ ಕ್ರಿಸ್ತಪೂರ್ವ 527 ಕಾಲಾವಧಿಯಲ್ಲಿ ಅವನೇನು ಮಾಡಿದಪ್ಪ ಅಂದರೆ ಪರಿನಿರ್ವಾಣವನ್ನು ಹೊಂದಿದ. ನೆನಪಿಟ್ಟುಕೊಂಡು ಇಲ್ಲಿ ಸತ್ತ ಅಂತ ನಾವು ಅನ್ನೋದಿಲ್ಲ, ಡೆತ್ ಆದಂತ ನಾವು ಏನೋ ಅನ್ನಂಗಿಲ್ಲ. ಇದೇನಂತೀವಪ್ಪ ಅಂತಂದರೆ ಪರಿನಿರ್ವಾಣ. ಅವರು ಸತ್ರು ಸಹಿತ ಅವರ ಸತ್ವ ಸಿದ್ಧಾಂತಗಳನ್ನು ಜಗತ್ತಿನ ಮನುಕುಲ ಅಳವಡಿಕೆ ಮಾಡ್ತಾ ಏನು ಹೋಗ್ತಾ ಇದೆಯಲ್ಲ ಅಂಥ ಮಹಾನವಾದಿಗಳು ನಾವೇನೈತೀವಿ ಪರಿನಿರ್ವಾಣ ಹೊಂದಿದರು ಅಂತೇಳಿ. ಸತ್ತ ನಂತರವೂ ಅವರ ತತ್ವ ಸಿದ್ಧಾಂತಗಳು ಅನುಕರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಧರ್ಮದಲ್ಲಿ ಇವತ್ತು ಕೂಡ ಆಚರಣೆ ಒಳಪಡಿಸ್ತಕ್ಕಂಥ ವ್ಯಕ್ತಿತ್ವ ಯಾರ್ದು ಹೊಂದಿದೆಯಲ್ಲೋ ಅಂಥವ್ರು ನಾವು ಏನು ಕರಿತೀವಪ್ಪ ಅಂತಂದರೆ ಪರಿನಿರ್ವಾಣ ಹೊಂದಿರತಕ್ಕಂಥ ವ್ಯಕ್ತಿ ಅಂತೀವಿ. ಸಾಧಾರಣ ಮನುಷ್ಯ ನಾವು ತಿಳ್ಕೊಂಡಾಗ ಸತ್ರಿ ಹೋದ್ರಿಪ್ಪ ಅಂತೀವಿ, ಹೌದಾ, ದೇವರ ಪಾದ ಸೇರ್ಕೊಂಡ್ರಿ ಅಂತ ನೂರಾಯಂಟು ಹೆಸರು ಅಂತೀವಿ. ಆದರೆ ಇಂಥ ಮಹಾತ್ಮರು ನಾವು ಹೇಳ್ತೀವಪ್ಪ ಅಂದರೆ ಯಾರು ಸಮಾಜಕ್ಕೆ, ಯಾರು ವ್ಯಕ್ತಿ ಜೀವನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ತ್ಯಾಗವನ್ನು ಮಾಡಿದಾರೋ ಅಂಥವ್ರು ನಾವೇನಿದ್ದೀವಪ್ಪ ಅಂದರೆ ಪರಿನಿರ್ವಾಣ ಹೊಂದಿದರು ಅಂತೀವಿ, ಹೌದಾ. ಹಾಗಾಗಿ ಪಾವಾ ಎಂಬಲ್ಲಿ ಅಟ್ ದ ಏಜ್ ಆಫ್ ದ 72 ದ ಮಹಾವೀರ ಡೈಯಿಂಗ್ ಆನ್ ದ ಪ್ಲೇಸ್ ಆಫ್ ದಿ ಪಾವಾ. ಇದನ್ನು ನೆನಪಿಟ್ಟು ಮಹಾವೀರ ಯಾವಾಗ ಎಲ್ಲಿ ಮರಣ ಹೊಂದಿದ ಅಂತೇಳಿ ಅದು ಬಿಹಾರದ ಆದಿಭಾಗವಾಗಿರ್ತಕ್ಕಂಥ ಪಾವಾ ಎಂಬಲ್ಲಿ ಕ್ರಿಸ್ತಪೂರ್ವ 527 ಕಾಲಾವಧಿಯಲ್ಲಿ ಇವರು ಮರಣ ಹೊಂದಿದನು ಅಂತ ಹೇಳಿ. ಇನ್ನು ಈ ಧರ್ಮದಲ್ಲಿರ್ತಕ್ಕಂಥ ಪ್ರಮುಖ ತತ್ವ ಸಿದ್ಧಾಂತಗಳು, ದ ಇಂಪಾರ್ಟೆಂಟ್ ಫಿಲಾಸಫಿ ಆಫ್ ದ ಜೈನಿಸಮ್. ಮಹಾವೀರನ ಪ್ರಮುಖವಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಯಾವುವು ಅವು ಕೇಳ್ತಾರೆ, ಹೇಳ್ತಾರೆ. ಅವನ ಪಂಚಶೀಲ ತತ್ವಗಳು ಸತ್ಯ, ಅಹಿಂಸೆ, ಆಸ್ತೆಯ, ಅಪರಿಗ್ರಹ ಮತ್ತು ಇನ್ನೊಂದು ಕೂಡಿಸಿದಾರೆ ಅವರಿಗೆ. ಅವ್ರು ಏನಪ್ಪ ಅಂತಂದರೆ ಬ್ರಹ್ಮಚರ್ಯ ಅಂತೇಳಿ. ಈ ಸತ್ಯ, ಅಹಿಂಸೆ, ಆಸ್ತೆಯ, ಅಪರಿಗ್ರಹ, ಆಮೇಲೆ ಬ್ರಹ್ಮಚರ್ಯ, ಪಾವಿತ್ರತೆ ಅನ್ನೋದು. ಸಾಂಸಾರಿಕವಾಗಿ ಜೀವನ ತ್ಯಜಿಸಿ ನಾವು ಸನ್ಯಾಸಿ ಆಗೋದು ಭಾಳ ಜನ ನೋಡ್ತೀವಿ. ಬಟ್ ಇಲ್ಲಿ ಬ್ರಹ್ಮಚರ್ಯ ಮೂಲಕವಾಗಿ ತನ್ನ ಇಡೀ ಜೀವನವನ್ನೇ ಒಂದು ಮನುಕುಲದ ಉದ್ಧಾರಕ್ಕಾಗಿ ಶ್ರಮ ವಹಿಸ್ತಕ್ಕಂಥ ಒಂದು ಇನ್ನೊಂದು ತತ್ವ ಸಿದ್ಧಾಂತವನ್ನು ಕೂಡ ಮಹಾವೀರರಲ್ಲಿ ಏನಪ್ಪ ಅಂತಂದರೆ ಸೇರ್ಪಡಿಸಿಕೊಂಡಿದ್ರು. ಅದು ಯಾವುದು? ಬ್ರಹ್ಮಚರ್ಯ ಅಂತ ನೆನ್ಪಿಡ್ಬೋದು. ಮಹಾವೀರರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳು ಯಾವಾಗಿದ್ದವು ಅಂತ ಕೇಳ್ತಾರೆ. ಅವು ಸತ್ಯ, ಅಹಿಂಸೆ, ಆಸ್ತೆಯ, ಅಪರಿಗ್ರಹ, ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಬ್ರಹ್ಮಚರ್ಯ. ಈ 5 ಪಂಚಶೀಲ ತತ್ವಗಳು ಜೈನರಲ್ಲಿ ಇವತ್ತಿಗೂ ಕೂಡ ಏನಪ್ಪ ಅಂತಂದರೆ ಪ್ರಾವೀಣ್ಯತೆ ಪಡೆದನ್ನು ಕೂಡ ನಾವು ಗಮನಿಸ್ತೀವಿ. ಇನ್ನು ಜೈನ ಧರ್ಮದ ತ್ರಿರತ್ನಗಳು ಯಾವುವು? ವಾಟ್ ಆರ್ ದ ಇಂಪಾರ್ಟೆಂಟ್ ತ್ರಿರತ್ನಾಸ್ ಆನ್ ದಿ ಜೈನಿಸಮ್ ಅಂತೇಳಿ. ಒಂದು ಸಮ್ಯಕ ಜ್ಞಾನ ಅಂತೇಳಿ. ಏನಪ್ಪ ಅಂತಂದರೆ ಇಟ್ಸ್ ಅ ಫೇತ್ ಆಫ್ ದಿ ನಾಲೆಜ್. ವಿ ಆರ್ ದ ಮೋರ್ ದ ಬಿಲೀವ್ ಫಾರ್ ದಿ ನಾಲೆಜ್. ಏನು? ಜ್ಞಾನ, ಸಮ್ಯಕ ಜ್ಞಾನ ಅಂತೇಳಿ. ಇನ್ನೊಂದು ದ ರೈಟ್ ಆಫ್ ದಿ ಬಿಲೀವ್ನೆಸ್ ಅಂತೇಳಿ, ಸಮ್ಯಕ ನಂಬಿಕೆ ಅಂತೇಳಿ. ಇನ್ನೊಂದು ಸಮ್ಯಕ ನಡತೆ, ದ ರೈಟ್ ಆಫ್ ದ ಕಂಡಕ್ಟ್ ಅಂತೇಳಿ. ಒಂದು
ಫೇತ್ ಆಫ್ ದಿ ನಾಲೆಜ್ ಅಂತ ಹೇಳಿ, ಎರಡನೇದು ಏನಪ್ಪ ಅಂತಂದರೆ ದ ರೈಟ್ ಆಫ್ ದಿ ವಿಲಿವ್ನೆಸ್ ಅಂತ ಹೇಳಿ, ಮೂರನೇದು ದ ರೈಟ್ ಆಫ್ ದಿ ಕಂಡಕ್ಟ್ ಅಂತ ಹೇಳಿ. ಈ ಮೂರು ತ್ರಿರತ್ನಗಳು ಜೈನ ಧರ್ಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ವಿಶೇಷತೆಗಳು ಅಂತ ಹೇಳಿ. ಇನ್ನು ಮಹಾವೀರರು ಆ ಧರ್ಮದ ಜೊತೆಗೆ ದೇವರಲ್ಲಿ ಅವ್ರಿಗೆ ಏನಪ್ಪ ಅಂತಂದ್ರೆ ನಂಬಿಕೆ ಇರಲಿಲ್ಲ. ದೇ ಆರ್ ನಾಟ್ ದ ಬಿಲೀವ್ ಫಾರ್ ದಿ ಅಟ್ ದ ಪ್ರೆಸೆನ್ಸೇಷನ್ಸ್ ಆಫ್ ದಿ ಗಾಡ್. ದೇವರ ಅಸ್ತಿತ್ವದಲ್ಲಿ ಮಹಾವೀರರಿಗೆ ಏನಪ್ಪ ಅಂತಂದ್ರೆ ನಂಬಿಕೆ ಇರಲಿಲ್ಲ. ಅವರ ನಂಬಿಕೆ ಎದರಲ್ಲಿತ್ತಪ್ಪ ಅಂತಂದ್ರೆ ಆತ್ಮದಲ್ಲಿ, ಮನುಷ್ಯನ ಆತ್ಮದಲ್ಲಿ ಅವರಿಗೆ ನಂಬಿಕೆ ಇತ್ತು. ಆ ಮನುಷ್ಯನ ಆತ್ಮ ಏನು ಹೇಳುತ್ತಲ್ಲ ಅದು ಅವನು ಮಾಡ್ತಾ ಇದ್ದ. ಇದನ್ನು ನಂಬಬೇಕು, ಅದನ್ನು ನಂಬ್ತಾ ಇದ್ದೀವಿ. ಇದು ಬೇಡ ಅನ್ನಿಸ್ತಪ್ಪ ಅಂತಂದ್ರೆ ನಾವು ಬೇಡ. ಇವತ್ತು ಕೂಡ ಯಾವುದೇ ವಸ್ತು ಪೂಜೆ ಪುರಸ್ಕಾರ ಬಳಸಬೇಕಾದ್ರೆ ಮನಸ್ಸಿಂದ ಮಾಡಿದ್ರೇ ಅದು ನಮ್ಮ ಒಳಿತಿಗೆ ಆಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಏನು ಮಾಡಬೇಕು, ಮನಸ್ಸನ್ನು ನಂಬಿಕೊಂಡು ಆತ್ಮ ಜೊತೆಗೆ ಹೇಳಿಕೆ ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲ, ನಮ್ಮ ನಂಬಿಕೆ ಎದರಲ್ಲಿ ಐತಪ್ಪ ಅಂತಂದರೆ ಆತ್ಮದಲ್ಲಿ ನಂಬಿಕೆ ಅಂತೇಳಿ. ಇನ್ನು ಜಾತಿ ಪದ್ಧತಿಯನ್ನಾಗಲಿ ಪ್ರಾಣಿ ಬಲಿಗಳನ್ನು ಕೂಡ ಮಹಾವೀರರು ಸಂಪೂರ್ಣವಾಗಿ ಖಂಡಿಸಿದರು. ದ ಮಹಾವೀರ್ ಇಸ್ ಟೋಟಲಿ ಅಪೋಸಿಂಗ್ ಫಾರ್ ದ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಸ್ಯಾಕ್ರಿಫೈಸ್ ಫಾರ್ ದಿ ಎನಿಮಲ್ಸ್. ಇವತ್ತು ನಾವು ಯಾವುದೂ ಇಲ್ಲ, ನಮ್ಮ ಸಮಾಜದಲ್ಲಿ ಎಲ್ಲವೂ ಇಲ್ಲ. ಅಸಮಾನತೆ, ಅನ್ಇಕ್ವಾಲಿಟಿ ಸೊಸೈಟಿ ವಿ ಹ್ಯಾವ್ ಫಾರ್ ದಿ ಟುಡೇ. 6ನೇ ಶತಮಾನ ನಡ್ಕೊಂಡಿದ್ದು 21ನೇ ಶತಮಾನ ಬಂದರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಅಂದರೆ ಇವತ್ತಿ ಕೂಡ ಏನಪ್ಪ ಅಂದರೆ ಅಳಿಸಿ ಹೋಗಿಲ್ಲ. ಪ್ರಾಣಿ ಬಲಿ ಪದ್ಧತಿ ಕೂಡ ನಮ್ಮ ಆಯಾ ದೇವಾನ ದೇವತೆಗಳಿಗೆ ಮಾಡಿಕೊಳ್ಳತಕ್ಕಂಥ ಒಂದು ದುರಾಚಾರದ ಪದ್ಧತಿ ಕೂಡ ಇವತ್ತಿ ಕೂಡ ನಮ್ಮಲ್ಲಿದೆ ಅಂತ ಮಹಾವರು ಹೇಳಿ ಹೋದರೂ ಸಹಿತ ಇವತ್ತು ನಾವು ಸಾಮಾನ್ಯ ಮನುಷ್ಯರು ಅವರ ಸತ್ವಗಳ ಸಂಪೂರ್ಣ ಗಾಳಿಗೆ ತೂರಿ ನಮಗೆ ಹೇಗೆ ಬೇಕು, ನಾನೊಬ್ಬ ಸೌಕರ್ಯದಿದ್ದರೆ ಸಾಕು ಅನ್ನೋ ಸ್ವಾರ್ಥ ಮನೋಭಾವನೆ ಇವತ್ತಿಕೊಂಡು ನಮ್ಮನ್ನು ತೊಲಗಿದ್ದ ಕಾರಣಕ್ಕಾಗನೇ ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥ ದಾರಿದ್ರ್ಯದ, ಆಮೇಲೆ ಪ್ರಾಣಿ ಬಲಿ ಕೊಡ್ತಕ್ಕಂಥ ದುರಾಚಾರದ ಎಲ್ಲ ಪದ್ಧತಿಗಳು ಇವತ್ತಿ ಕೂಡ ಹಾಗೇ ಅದ. ಬರೀ ನಾವು ಓದೋದು, ಅವರ ಆಶೀರ್ವಾದ ಕೇಳೋದು, ಹೋಗೋದಾಗಿದೆ. ಬಟ್ ವಿ ಆರ್ ನಾಟ್ ದ ಚೇಂಜಸ್ ಟು ದಿ ಟೇಕಿಂಗ್ ದ ಈಕ್ವಾಲಿಟಿ ಆನ್ ಅವರ್ ಸೊಸೈಟಿ ಆ್ಯಂಡ್ ನಾಟ್ ದ ಬಿಲೀವಿಂಗ್ ಫಾರ್ ದ ಬ್ಲ್ಯಾಂಡ್ನೆಸ್ ಆಫ್ ದಿ ಅವರ್ ರಿಲಿಜಿಯಸ್. ಅಂಧ ಸಂಪ್ರದಾಯದ ಧರ್ಮಾದ ಕಾರ್ಯಗಳು ನಾವು ನಂಬಿಕೊಳ್ತೀವಿ ಅಂತ ಬಂದಿದ್ದೀವಲ್ಲ, ಅಲ್ಲಿವರೆಗೆ ನಮ್ಮ ಜೀವನಕ್ಕೆ ಏನಪ್ಪ ಅಂದರೆ ಯಾವ ನೆಲೆನೂ ಇಲ್ಲ. ಆದರೂ ಮಹಾವೀರರು ಅಹಿಂಸೆಗೆ ಅವ್ರು ಏನಪ್ಪ ಅಂತಂದರೆ ಹೆಚ್ಚು ಒತ್ತು ಕೊಟ್ಟು ಅದೇ ಹೇಳ್ತಾರೆ, ಜಿಯೋ ಅವ್ರ ಜೀನಿಯದು ಅಂತ ಹೇಳಿ. ನೀವು ಬದುಕ್ರಿ, ಇನ್ನೊಬ್ರಿಗೆ ಏನಪ್ಪ ಅಂದರೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಇಟ್ಸ್ ದ ಒನ್ ಆಫ್ ದ ಫಿಲಾಸಫಿ ಅದು ಅಹಿಂಸಾವಾದ. ಪ್ರಾಣಿ ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ, ಕಲ್ಲು ಮಣ್ಣುಗಳಲ್ಲಿ, ನೀರು ಮತ್ತು ಬೆಂಕಿಗಳಲ್ಲಿ, ಇವುಗಳಲ್ಲಿ ಕೂಡ ಅನೇಕ ಏನಪ್ಪ ಅಂತಂದರೆ ಜೀವರಾಶಿಗಳು ಅವುಗಳ ಮೂಲಕವಾಗಿ ಬದುಕಿದ್ದನ್ನು ಕೂಡ ಹೊಂದಿರ್ತಾರೆ. ಅಂತ ಬದುಕಿರ್ತಕ್ಕಂಥ ಜೀವಾತ್ಮಗಳಿಗೆ ನಾವು ಎಂದೂ ಏನಪ್ಪ ಅಂದರೆ ಹಿಂಸೆಯನ್ನು ನೀಡಬಾರದು. ಆ ಹಿಂಸೆ ಅನ್ನೋದು ನಮಗೇನಪ್ಪ ಅಂತಂದರೆ ಪಾಪವನ್ನು ತಂದು ಕೊಡಲಿಕ್ಕೆ ಸಾಧ್ಯತೆ. ದೈವತ್ವಕ್ಕೆ ಶರಣಾಗತಕ್ಕಂಥ ಮೋಕ್ಷಕ್ಕೆ ನಮಗೇನಪ್ಪ ಅಂದರೆ ಅದು ಅಡ್ಡಿ ಆಗಲಿಕ್ಕೆ ಸಾಧ್ಯತೆ. ಹಾಗಾಗಿ ಪರಮಾಧಿಕಾರದಿಂದ ಸರಳವಾದ ದೈವತ್ವಕ್ಕೆ ನಾವು ಶರಣ ಹೊಂದಬೇಕಾದರೆ ಮೋಕ್ಷ ಸಾಧನೆಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸತ್ಯದ ಅನುಕರಣೆ ಮಾಡಬೇಕು, ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಬೇಕು. ಇವೆರಡನ್ನು ಏನಪ್ಪ ಅಂದರೆ ಮಹಾವೀರ ಹೇಳ್ತಾರೆ. ಏನು, ಮೋಕ್ಷವನ್ನು ಸಾಧನೆ ಮಾಡಬೇಕಾದ್ರೆ ನಾವು ಸತ್ಯದ ಅನ್ವೇಷಣೆ ಮಾಡಬೇಕು, ಅಥವಾ ಸತ್ಯಾಸತ್ವವನ್ನು ಅರಿಬೇಕು, ಆಮೇಲೆ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಬೇಕು. ಅದು ಎದಕ್ಕೆ? ದೈವತ್ವಕ್ಕೆ ಶರಣಾಗಬೇಕಾದ್ರೆ. ಇವೆಲ್ಲವನ್ನು ಹೇಳ್ತಕ್ಕಂಥ ಮಹಾವೀರರು ಅನೇಕ ಶಿಷ್ಯ ಬಳಗವನ್ನು ಹುಟ್ಟು ಹಾಕಿದರು. ಇವತ್ತು ಪ್ರಪಂಚಿಕ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದೈವತ್ವಕ್ಕೆ, ಆಧ್ಯಾತ್ಮಕ್ಕೆ ಒಳಗಾಗಿರ್ತಕ್ಕಂಥ ಹಲವಾರು ವಿಧಿವಿಧಾನಗಳು ಎಲ್ಲವೂ ಏನಪ್ಪ ಅಂದರೆ ಈ ಹೊಸ ಧರ್ಮವಾಗಿರ್ತಕ್ಕಂಥ ಜೈನ ಧರ್ಮದಲ್ಲಿ ಉದಯವಾಗಿರ್ತಕ್ಕಂಥದ್ದು ಅಂತೇಳಿ. ಇನ್ನು ಈ ಧರ್ಮದ ಪ್ರಸಾರ 3 ಸಾಮ್ರಾಜ್ಯ ಹೇಳಿಕೊಂಡು ಅನೇಕ ರಾಜ್ಯ ಮನೆತನಗಳಲ್ಲಿ ಹೆಚ್ಚಾಗಿ ಬೆಳೆದನ್ನು ಕೂಡ ನಾವು ಕಾಣ್ತೀವಿ. ಅದು ಕೌಶಲ ಅಂತೇಳಿ, ಮಗಧ, ವಿದೇಹ, ಅಂಗ, ಈ ಎಲ್ಲ ಪ್ರದೇಶಗಳಲ್ಲಿ ನಡೆಸ್ಕೊಂಡು ಬಂದರು. ಅಜಾತ ಶತ್ರುನ ಹಿಡ್ಕೊಂಡು, ಬಿಂದುಸಾರನ ಹಿಡ್ಕೊಂಡು, ಮೌರ್ಯ ಚಕ್ರವರ್ತಿ ಆಗಿರ್ತಕ್ಕಂಥ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಕೂಡ ಈ ಧರ್ಮದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಬರೆದಿದ್ದ ಕಾರಣಕ್ಕಾಗನೇ ಭಾರತದಾದ್ಯಂತವಾಗಿ ಈ ಧರ್ಮ ಇಡೀ ಉತ್ತರ ಭಾರತ ಜೊತೆಗೇ ದಕ್ಷಿಣ ಭಾರತ ಹಲವಾರು ಪ್ರದೇಶಗಳಿಗೆ ಇದು ತನ್ನದೇ ಆಗಿರತಕ್ಕಂಥ ಪ್ರಸಾರವನ್ನು ಕಂಡುಕೊಂಡು ರಾಜ್ಯಾಶ್ರಯವನ್ನು ಪಡೆದಿರತಕ್ಕಂಥ ಒಂದು ಆಂಶೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ.
ಉದಾಹರಣೆ ಕದಂಬರಿಯಲ್ಲಿ ನಾವು ಕಾಣ್ತೀವಿ, ಬಾದಾಮಿ ಚಾಲುಕ್ಯರಲ್ಲಿ ಕೂಡ ಕಾಣ್ತಾ ಇದ್ದೀವಿ, ರಾಷ್ಟ್ರಕೂಟರಲ್ಲೇ ಕೂಡ ಈ ಧರ್ಮದ ಆಶ್ರಯವನ್ನು ಪಡೆದದ್ದನ್ನು ಕೂಡ ನಾವು ಇತಿಹಾಸ ಉದ್ದಕ್ಕೂ ಕಾಣಲಿಕ್ಕೆ ಸಾಧ್ಯತೆ. ಪ್ರಸ್ತುತ ಅವಧಿಯಲ್ಲಿ ಕರ್ನಾಟಕವಾಗಲಿ, ಗುಜರಾತವಾಗಲಿ, ನೆರೆವಾಗಿರ್ತಕ್ಕಂಥ ರಾಜಸ್ಥಾನದ ಹಲವಾರು ಪ್ರದೇಶಗಳಲ್ಲಿ ಈ ಧರ್ಮ ವ್ಯವಸ್ಥೆ ಕೂಡ ಏನಪ್ಪ ಅಂದರೆ ಪ್ರಸಾರವಾಗಿ ಆ ಒಂದು ತತ್ವ ಸಿದ್ಧಾಂತಗಳನ್ನು ನಡೆಸಿಕೊಳ್ಳತಕ್ಕಂಥ ನೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದರ ಬಗ್ಗೆ ಮಹಾವೀರನ ಜೀವನ, ಅವನ ಬೋಧನೆಗಳನ್ನು ತಿಳಿಸ್ರಿ ಅಂತ ಕೇಳ್ತಾರೆ. ಜೈನ ಧರ್ಮದ ಪಂಚಶೀಲ ತತ್ವಗಳು ಕೂಡ ಯಾವುವು ಅಂತ ಕೇಳ್ತಾರೆ. ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಮೂರು ಮಹಾನ ತೀರ್ಥಂಕರ ಬಗ್ಗೆನೂ ಕೂಡ ನಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳದಾವ. ಅವರ ತಂದೆ ತಾಯಿಗಳ ಬಗ್ಗೆನೂ ಕೂಡ ಕೇಳ್ತಾರೆ. ಮಹಾವೀರ ಜನಿಸಿದ್ದು ಎಲ್ಲಿ ಅಂತ ಕೂಡ ಕೇಳ್ತಾರೆ. ಮಹಾವೀರ ಪರಿನಿರ್ವಾಣವಾಗಿದ್ದು ಕೂಡ ಎಲ್ಲಿ ಅಂತ ಕೇಳ್ತಾರೆ. ಅದರ ಬಗ್ಗೆ ಸಿಂಗ್ಯುಲರ್ ಆಗಿ ಪಾಠದ ಹಿಂದುಗಡೆ ಅನೇಕ ಪ್ರಶ್ನೆ ಮಾಲಿಕೆಗಳನ್ನು ಕೊಟ್ಟಿದ್ದಾರೆ, 1 ಮತ್ತು 2 ಅಂಕದ ಬಗ್ಗೆ. ಇವು ದ ಮೋರ್ ದ ಟೆಸ್ಟಸ್ ಫಾರ್ ದಿ 1 ಮಾರ್ಕ್ಸ್ ಆ್ಯಂಡ್ ದ 2 ಮಾರ್ಕ್ಸ್ ಕ್ವಶನ್. ಹೌದಾ? ಇನ್ನು 5 ಅಂಕದ ಬಗ್ಗೆ ನಿಮ್ಗೆ ಸಹಜವಾಗಿ ಕೇಳ್ತಾರೆ. ದ ಲೈಫ್ ಆ್ಯಂಡ್ ದ ಟೀಚಿಂಗ್ ಆಫ್ ದಿ ಮಹಾವೀರನ ಜೀವನ ಮತ್ತು ಅವನ ಬೋಧನೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾವು ನೀಟಾಗಿ ಅಧ್ಯಯನ ಮಾಡಿಕೊಂಡು ನೋಟ್ಸನ್ನು ಮಾಡಿ ನಮಗೆ ಸೆಂಡು ಕೂಡ ಮಾಡಿ ಪ್ರಶ್ನೆ ಪತ್ರಿಕೆ ಕೂಡ ನಾನು ನಿಮಗೆ ಕಳಿಸ್ತೀನಿ. ಅದ್ರ ಬಗ್ಗೆ ನಿಶ್ಚಿತವಾಗಿ ಏನಪ್ಪ ಅಂತಂದರೆ ಅಧ್ಯಯನ. ಓಕೆ, ಥ್ಯಾಂಕ್ ಯು.